ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹರ್ಬಲ್ ಪುಡಿಗಳನ್ನು ಬಳಸ್ಕೊಂಡು ಕೂದಲನ್ನು ಯಾವ ರೀತಿ ವೈಟ್ ಹೇರ್ಸನ್ನು ಬ್ಲಾಕ್ ಮಾಡ್ಕೊಳ್ಬೋದು, ಹಾಗೆ ಏರ್ ಫಾಲ್ ಆಗ್ತಿದ್ರೆ ಯಾವ ರೀತಿ ನಾವು ಹೇರ್ ಗ್ರೋತ್ ಮಾಡೋದಕ್ಕೆ ಈ ಹರ್ಬಲ್ ಪುಡಿಗಳನ್ನ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹರ್ಬಲ್ ಪುಡಿಗಳನ್ನು ಬಳಸೋದು ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ. ನಾನು ಈ ವಿಡಿಯೋದಲ್ಲಿ ಹರ್ಬಲ್ ಪೌಡರ್ ಪ್ಯಾಕ್ ಓಪನ್ ಮಾಡಿ ಕೂಡ ತೋರಿಸಿದ್ದೀನಿ. ಎಷ್ಟು ನ್ಯಾಚುರಲ್ ಆಗಿದೆ ಗೊತ್ತಾ, ಸ್ಮೆಲ್ಲು ಕೂಡ ಅಷ್ಟು ನ್ಯಾಚುರಲ್ ಆಗಿದೆ. ನಾನು ಈ ವಿಡಿಯೋದಲ್ಲಿ ಹರ್ಬಲ್ ಪೌಡರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಲ್ವಾ, ಇದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದೆ. ತುಂಬ ಜನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸಿ ಅಂತ ಕೂಡ ಕೇಳಿದ್ರು. ಇದು ಅರೌಂಡ್ ನನಗೆ ಒಂದು ಪ್ಯಾಕೆಟ್ ಒಂದು 12 ರೂಪಾಯಿ ಬಿದ್ದಿರ್ಬೋದು ಅಷ್ಟೇ. ಇದು ನಮಗೆ ಮೀಶೋನಲ್ಲಿ 6 ಪ್ಯಾಕು, 8 ಪ್ಯಾಕು ಮತ್ತು 10 ಪ್ಯಾಕು, 20 ಪ್ಯಾಕ್ ಈ ಥರ ಕಾಂಬೋನಲ್ಲಿ ಸಿಗುತ್ತೆ. ನಮಗೆ ಒಂದೊಂದೇ ಸಿಂಗಲ್ ತೊಗೊಳ್ಬೇಕು ಅಂತ ಏನಿಲ್ಲ. ಆರಾಮಾಗಿ ಒಂದ್ಸರಿ ಪರ್ಚೇಸ್ ಮಾಡಿದ್ರೆ ಸುಮಾರು ತಿಂಗಳು ನಾವು ಹೇರ್ ಪ್ಯಾಕ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೋದು, ಫೇಸಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಜನ ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದು ಗೊತ್ತಿರಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡಿರಲ್ಲ, ತೊಗೊಂಡಿರಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ವೈಟ್ ಹೇರ್ ಇದೆ ಮತ್ತು ಕೂದಲು ತುಂಬ ಉದುರುತ್ತಾ ಇದೆ ಅನ್ನೋರಿಗೆ ಖಂಡಿತ ಇದು ಯೂಸ್ ಆಗುತ್ತೆ. ಮತ್ತು ಯಾರಿಗೆ ಯಾವ್ಯಾವ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಯಾವ್ಯಾವ ಪುಡಿಗಳನ್ನು ಯಾವ್ದು ಜಾಸ್ತಿ ಹಾಕೋಬೇಕು, ಯಾವ್ದು ಕಡಿಮೆ ಹಾಕ್ಕೊಳ್ಬೇಕು ಅನ್ನೋದು ಸ್ವಲ್ಪ ನಾಲೆಡ್ಜ್ ಗೊತ್ತಿರಬೇಕು ಅಷ್ಟೇ. ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ ಇವತ್ತಿನ ವಿಡಿಯೋ. ಚಿಕ್ಕ ಏಜ್ಗೆ ವೈಟ್ ಹೇರ್ಸ್ ಆಗಿಬಿಡುತ್ತೆ, ತುಂಬ ಸಫರ್ ಪಡ್ತಾ ಇರ್ತೀರಾ. ಈ ಥರ ಹರ್ಬಲ್ ಪೌಡರ್ಗಳನ್ನು ಉಪಯೋಗಿಸೋದ್ರಿಂದ ಹೇರ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಏನಂದರೆ ಇವುಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಇನ್ನೂ ಹೆಲ್ದಿ ಆಗುತ್ತೆ. ಈ ಹರ್ಬಲ್ ಪುಡಿಗಳನ್ನು ಬಳಸೋದ್ರಿಂದ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ. ಹಂಗಾಗಿ ನಮ್ಮ ಹೇರ್ ನ್ಯಾಚುರಲ್ ಆಗಿ ವೈಟ್ ಹೇರ್ಸ್ ಬ್ಲಾಕ್ ಆಗೋದಕ್ಕೆ ಅಥವಾ ಕೂದಲು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಒಂದು ಹೇರ್ ಶೈನ್ ಆಗೋಕ್ಕೆ, ತುಂಬ ಸಾಫ್ಟ್ ಆಗೋದಕ್ಕೆ, ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ನಾವು ಇಲ್ಲಿ ಯೂಸ್ ಮಾಡಿರೋದು 1, 2 ಅಲ್ಲ, 10 ಹರ್ಬಲ್ ಪೌಡರ್ಗಳನ್ನು. ನಾವು ಇದನ್ನು ಒಂದೊಂದೇ ತೊಗೊಳ್ತೀವಿ ಅನ್ನೋ ಬದಲು ಈ ಥರ ತೊಗೊಂಡು ನಾವು ಆರಾಮಾಗಿ ಮನೇಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಎಲ್ಲ ಪುಡಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಮೆಹಂದಿ ಪೌಡರು ನ್ಯಾಚುರಲ್ ಆಗಿ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು, ಸಾಫ್ಟ್ ಆಗೋದಕ್ಕೆ ಮತ್ತು ವೈಟ್ ಹೇರ್ಸ್ನ ಬ್ಲಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಬ್ರಾಹ್ಮಿನೂ ಅಷ್ಟೇ ಬ್ಲಾಕ್ ಆಗೋದಕ್ಕೆ ಕೂದಲನ್ನು ನ್ಯಾಚುರಲ್ ಆಗಿ ಸಪೋರ್ಟ್ ಮಾಡುತ್ತೆ. ಐಬಿಕಸ್ ಪೌಡರ್, ಇದು ನಿಮಗೆ ಗೊತ್ತಿರುತ್ತೆ, ದಾಸವಾಳ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ. ಇದರಲ್ಲಿ ಆಲೋವೆರಾ ಬಳಸಿದ್ದಾರೆ. ಆಲೋವೆರಾನು ಅಷ್ಟೇ ನಮ್ಮ ಹೇರ್ ಸಾಫ್ಟ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಆರೆಂಜ್ ಪೀಲು, ಇದು ನಮ್ಮ ಕೂದಲಲ್ಲಿರುವಂಥ ಇನ್ಫೆಕ್ಷನ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ಸ್ಕಿನ್ನಿಗೆ ಕೂಡ ಯೂಸ್ ಮಾಡ್ಬೋದು ಇದನ್ನು, ಆರೆಂಜ್ ಪೀಲ್ ಪೌಡರನ್ನು. ಮತ್ತು ಭೃಂಗರಾಜ, ಅದು ಅಷ್ಟೇ ನಮ್ಮ ಕೂದಲು ಬ್ಲ್ಯಾಕ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ರೀತಾ ಪೌಡರು, ಅಂದರೆ ಅಂಟ್ವಾಳ ಕಾಯಿ ಪುಡಿ ಅಂತಾರಲ್ಲ, ಅಂದರೆ ಅವಾಗಿನ ಕಾಲದಲ್ಲ, ಹಿಂದಿನ ಕಾಲದಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ರು. ನಿಮಗೆ ಗೊತ್ತು, ಅದರಿಂದ ಯಾವುದೇ ಏರ್ ಫಾಲೋ ಆಗ್ತಾ ಇರಲಿಲ್ಲ, ವೈಟ್ ಹೇರ್ಸ್ ಬರ್ತಿಲ್ಲ. ಶ್ರೀಗೆಕಾಯಿಯೂ ಅಷ್ಟೇ, ಅಂಟ್ವಾಳ ಕಾಯಿಯೂ ಅಷ್ಟೇ ಇವಾಗಿಂದ ಯೂಸ್ ಮಾಡ್ತಿರೋದಲ್ಲ, ತುಂಬ ಹಳೆ ಕಾಲದಿಂದ ಯೂಸ್ ಮಾಡ್ತಿದ್ದಾರೆ. ಆದರೆ ನಾವುಗಳು ಈ ನಡುವೆ ಇವುಗಳನ್ನು ಬಿಟ್ಟು ಬೇರೆ ಬೇರೆ ಕೆಮಿಕಲ್ಸ್ ಇರೋಂಥ ಶಾಂಪುಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ಈ ಹರ್ಬಲ್ಸ್ ಮಾತ್ರ ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಆಮ್ಲ ಅಷ್ಟೇ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾವು ಚಿಕ್ಕ ಏಜಿಂದನೇ ಈ ಹರ್ಬಲ್ಸ್ನ ನಾವು ಯೂಸ್ ಮಾಡ್ತಾ ಬಂದರೆ ವೈಟ್ ಹೇರ್ಸ್ ಆಗೋದು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಅದರಲ್ಲೂ ಆಮ್ಲ ಮಾತ್ರ ವೈಟ್ ಹೇರ್ಸ್ ಇರೋರಿಗೆ ಮತ್ತು ಹೇರ್ ಗ್ರೋತ್ ಆಗೋರಿಗೆ ಒಂದು ಒಳ್ಳೆ ಹರ್ಬ್ಸ್ ಅಂತಲೇ ಹೇಳ್ಬೋದು. ಈ ಪುಡಿಗಳು ನಾನು ಎಲ್ಲದೂ ಕೂಡ ಓಪನ್ ಮಾಡಿ ತೋರಿಸಿದ್ದೀನಿ, ಅಷ್ಟು ಚೆನ್ನಾಗಿದೆ. ಮೊದಲನೇದಾಗಿ ಇಂಡಿಕಾ ಪೌಡ್ರ್ ತೊಗೊಳ್ತಾ ಇದ್ದೀನಿ. ನಾನು ಇದನ್ನು ನಾರ್ಮಲ್ ಆಗಿ ವೈಟ್ ಹೇರ್ಸ್ ಇರೋರು ಅಥವಾ ಕೂದಲು ಗ್ರೋತಿಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ವೈಟ್ ಹೇರ್ಸ್ ಇದೆ ಅಂತಂದರೆ ನೀವು ಯಾವ ರೀತಿ ಮಾಡಬೇಕಂದ್ರೆ, ನನಗೆ ತೋರಿಸಿರೋಂಥ ಪ್ಯಾಕ್ನ ಫಸ್ಟ್ನೇ ದಿವಸ ನೀವು ಹಚ್ಕೊಂಡು ಕೂದಲಿಗೆ, 2ನೇ ದಿವಸ ನೀವು ಬರೀ ಇಂಡಿಕಾ ಪೌಡ್ರ್ ಮಾತ್ರ ನೀವು ನೀರಲ್ಲಿ ಮಿಕ್ಸ್ ಮಾಡಿ, ಸ್ವಲ್ಪ ಬೆಚ್ಚಗಿರೋಂಥ ನೀರಲ್ಲಿ ಮಿಕ್ಸ್ ಮಾಡಿ ನೀವು ಹಚ್ಕೊಂಡು ನೆಕ್ಸ್ಟ್ ಡೇ ಆಯಿಲ್ನ ಅಪ್ಲೈ ಮಾಡಿ ಏರ್ ವಾಶ್ ಮಾಡಬೇಕು. ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ವೈಟ್ ಹೇರ್ಸ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನನ್ನ ಚಾನಲಲ್ಲಿ ಸುಮಾರು ವೀಡಿಯೋಸ್ ಇದೆ, ವೈಟ್ ಹೇರ್ಸ್ನ ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ನಾವು ಬ್ಲಾಕ್ ಮಾಡ್ಕೊಳ್ಬೋದು ಅನ್ನೋ ವೀಡಿಯೋಸ್ ಸುಮಾರಿದೆ. ನೀವು ಒಂದ್ಸಲ ವೀಡಿಯೋಸ್ನ ಚೆಕ್ ಮಾಡಿದ್ರೆ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ ಮತ್ತು ಹೆಲ್ಪ್ಫುಲ್ ವೀಡಿಯೋಸ್ಗಳು ನಿಮಗೆ ಸಿಗ್ತವೆ. ಹಾಗೆ ಹೊಸೊಬ್ರೇನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ವೀಡಿಯೋಸ್ ನೋಡಿ. ಯಾಕೆಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ. ಮತ್ತು ಸೀಗೆಕಾಯಿ ಪೌಡರ್ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದ್ದೀನಿ. ನಿಮಗೆ ತುಂಬ ವೈಟ್ ಹೇರ್ಸ್ ಇದೆ ಅಂತ ಅಂದರೆ ನಾನು ಫಸ್ಟ್ ಹೇಳಿದ್ನಲ್ಲ ಆ ಮೆಥಡ್ನ ಫಾಲೋ ಮಾಡಿ. ಇಲ್ಲ ಸ್ವಲ್ಪ ವೈಟ್ ಹೇರ್ಸ್ ಇದೆ ಅಂದರೆ ನೀವು ಇಂಡಿಕೋ ಪೌಡ್ರನ್ನ ಈ ಥರನೂ ಮೊದಲಿಗೆ ನೀವು ಯೂಸ್ ಮಾಡ್ಬೋದು. ಇದು ಐಬಿಕಸ್ ಪೌಡರು, ಇದು ಅಷ್ಟೇ ಆರಾಮಾಗಿ ನೀವು 1 ಸ್ಪೂನ್ ಯೂಸ್ ಮಾಡ್ಬೋದು. ಇದು ಹೇರ್ಗೆ ತುಂಬಾ ಒಳ್ಳೆಯದು. ಇಂಡಿಕೋ ಪೌಡ್ರ್ ನಾನು ಹೇಳೋದ್ನಲ್ಲ, ನೀವು ತುಂಬ ವೈಟ್ ಹೇರ್ಸ್ ಇದೆ ಅಂದರೆ ನೀವು ನೆಕ್ಸ್ಟ್ ಡೇ ಕೂಡ ನೀವು ಇಂಡಿಕೋ ಪೌಡ್ರ್ ಒಂದನ್ನೇ ಅಪ್ಲೈ ಮಾಡಬೇಕು. ಆ ಥರ ಮಾಡೋದ್ರಿಂದ ನಿಮಗೆ ವೈಟ್ ಹೇರ್ಸು ಬೇಗ ಬ್ಲಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಲಾಂಗ್ ಲಾಸ್ಟಿಗ್ವರೆಗೂ ಕಲರ್ ಉಳಿಯುತ್ತೆ. ಇದು ರೀತಾ ಪೌಡರು, ಇದು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಮತ್ತು ಅಂಟ್ವಾಳ ಕಾಯಿ ಪುಡಿ ಏನು ತುಂಬ ಹಾಕೋ ನೆಸೆಸಿಟಿ ಇರಲ್ಲ, ಯಾಕೆಂದರೆ ನಾವು ಕೂದಲಿಗೆ ಎಣ್ಣೆ ಬೇರೆ ಹಾಕಿರಲ್ವಲ್ಲ, ಹಾಗಾಗಿ. ಇದು ಬ್ರಾಹ್ಮಿ, ಇದು ನಮ್ಮ ಕೂದಲನ್ನ ಕಪ್ಪು ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆರಾಮಾಗಿ ನೀವು 1ರಿಂದ 1.5 ಸ್ಪೂನ್ ಆರಾಮಾಗಿ ಹಾಕ್ಬೋದು ಇದನ್ನು. ಅದೇ ನೀವು ನೋಡಿಕೊಂಡು ನಿಮ್ಮ ಕೂದಲಿಗೆ ವೈಟ್ ಹೇರ್ಸಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಬ್ರಾಹ್ಮಿ ಆಗ್ಬೋದು, ಅಥವಾ ಇಂಡಿಕೋ ಪೌಡ್ರು, ಮೆಹಂದಿ ಪೌಡರು, ಭೃಂಗರಾಜ, ಇವೆಲ್ಲ 1 ಸ್ಪೂನ್ ಈ ಥರ ಆರಾಮಾಗಿ ನೀವು ಹಾಕ್ಕೊಳ್ಬೋದು. ಜಸ್ಟ್ ನಾರ್ಮಲಾಗಿ ನೀವು ಯೂಸ್ ಮಾಡ್ತಾ ಇದ್ದೀರ ಅಂದರೆ ಎಲ್ಲ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದು ಅಷ್ಟೇ ಭೃಂಗರಾಜ ಅಷ್ಟೇ.
ಎಲ್ಲ ಶಾಂಪೂಗಳಲ್ಲಿ ಈ ಒಂದು ಹರ್ಬಲ್ಸ್ಗಳನ್ನ ಬಳಸ್ತಾರೆ. ಇವನ್ನ ಯೂಸ್ ಮಾಡಿಕೊಂಡೇ ಶಾಂಪೂಗಳನ್ನ ಯೂಸ್ ಮಾಡೋ ಅಂಥದ್ದು. ನಾವು ಡೈರೆಕ್ಟ್ ಯೂಸ್ ಮಾಡ್ತೀವಿ ಅಷ್ಟೇ, ಯಾವುದೋ ಕೆಮಿಕಲ್ಸ್ ಇಲ್ದೇ. ಆಲೋವೆರಾ ಇದು ನೀವು ಫ್ರೆಶ್ ಆಗಿ ಸಿಕ್ಕರೂ ಯೂಸ್ ಮಾಡ್ಬೋದು, ಅದು ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದನ್ನು ಕೂಡ ನಾವು ಆರಾಮಾಗಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂದಲು ಸಾಫ್ಟ್ ಅಂದರೆ ಸಾಫ್ಟ್ ಮಾಡುತ್ತೆ, ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೀವು ಒಂದೇ ಸಲ ಇದನ್ನು ಹರ್ಬಲ್ ಪುಡಿಯನ್ನು ಪ್ಯಾಕ್ನ ಸಲ ನೀವು ತರಿಸ್ಕೊಂಡು ಈ ಒಂದು ನಾನು ಹೇಳಿರೋಂಥ ಸ್ಟೈಲ್ನಲ್ಲಿ ಸಲ ಪ್ಯಾಕ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ. ಆಮ್ಲ ಪೌಡರ್ ಅಷ್ಟೇ ನಾನು 1 ಸ್ಪೂನ್ ತೊಗೊಳ್ತಾ ಇದ್ದೀನಿ. ನೀವು ಕೂದಲು ಲೆಂತ್ ಇದೆ ಅಂತಂದರೆ 1.5 ಸ್ಪೂನಷ್ಟು ನೀವು ತಗೊಳ್ಬಹುದು, ಏಕೆಂದರೆ ನಮ್ಮ ಹೇರ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಹೆನ್ನಾ ಪೌಡರು, ಇದು ನಿಮ್ಮ ಕೂದಲು ಲೆಂತ್ ನೋಡ್ಕೊಳ್ಳಿ. ತುಂಬ ವೈಟ್ ಹೇರ್ಸ್ ಇದೆ ಅಂದರೆ 2-3 ಸ್ಪೂನಷ್ಟು ನೀವು ಆರಾಮಾಗಿ ತೊಗೊಳ್ಬೋದು. ನನಗೇನು ವೈಟ್ ಹೇರ್ಸ್ ಏನಿಲ್ವಲ್ಲ, ಹಾಗಾಗಿ ನಾನು 1 ಸ್ಪೂನಷ್ಟು ಅಷ್ಟೇ ತೊಗೊಂಡಿದ್ದೀನಿ. ನೀವು ಅದೇ ನಿಮ್ಮ ಕೂದಲಿಗೆ ಯಾವ ಸಮಸ್ಯೆಗಳಿದೆ ಅದ್ರ ಪ್ರಕಾರ ನೀವು ಈ ಪುಡಿಗಳನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಏಕೆಂದರೆ ಇವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಒಂದು ಹೆಚ್ಚು ಒಂದು ಕಮ್ಮಿ ಆದರೆ ಏನೂ ಸಮಸ್ಯೆ ಇಲ್ಲ. ಬಟ್ ಕೆಲವೊಂದು ಏನಂದರೆ ಹೆಚ್ಚಿಗೆ ಹಾಕ್ಕೊಂಡಷ್ಟು ನಮಗೆ ಕೂದಲಿಗೆ ತುಂಬ ಒಳ್ಳೆಯದು ಅಂತ ಅಷ್ಟೇ. ಎಕ್ಸಾಂಪಲ್ ವೈಟ್ ಹೇರ್ಸ್ ಇರೋ ಅಂಥವ್ರಿಗೆ ಇಂಡಿಕೋ ಪೌಡ್ರು, ಬ್ರಾಹ್ಮಿ ಇವೆಲ್ಲ ಹಾಕ್ಕೊಂಡ್ರೆ ಇನ್ನೂ ಅವ್ರ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಟೀ ಪುಡಿ ಹಾಗೆ 1 ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಳ್ಬೇಕು. ಏನಕ್ಕೆ ಅಂದರೆ ನಮ್ಮ ಕೂದಲಲ್ಲಿ ಕಲರ್ ಉಳಿಯೋದಕ್ಕೆ, ಬ್ಲ್ಯಾಕ್ ಆಗಿ ಕಲರ್ ಉಳಿಯೋದಕ್ಕೆ ಈ ಒಂದು ಡಿಕಾಕ್ಷನ್ ತುಂಬ ಹೆಲ್ಪ್ ಮಾಡುತ್ತೆ. ನಿಮಗೆ ಏನು ವೈಟ್ ಹೇರ್ಸ್ ಏನೂ ಇಲ್ಲ ಅಂತಂದರೆ ನೀವು ಮೊಸರಲ್ಲಿ ಕೂಡ ನೀವು ಕಲಿಸ್ಕೊಳ್ಬೋದು, ಅಥವಾ ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣೀರಲ್ಲಿ ನೀವು ಕಲಿಸ್ಕೊಂಡ್ರೂ ನಡೆಯುತ್ತೆ. ಇದನ್ನು ನೈಟ್ ಕಲಸಿಟ್ಟು ನೀವು ಬೆಳಗ್ಗೆ ಯೂಸ್ ಮಾಡ್ತೀನಿ ಅಂತಂದರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ವೇಳೆ ನಿಮ್ಮ ಮನೇಲಿ ಕಬ್ಬಿಣದ ಪಾತ್ರೆ ಇದ್ದರೆ ಅದರಲ್ಲಿ ಕಲಸಿಟ್ರೆ ಇನ್ನೂ ಒಳ್ಳೆಯದು. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಇನ್ಸ್ಟೆಂಟಾಗಿ ಕಲಸಿ ಹಚ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಟೈಮ್ ಇತ್ತು ಅಂತಂದರೆ ನೀವು ನೈಟ್ ಕಲಸಿಟ್ಟು ನೀವು ಬೆಳಗ್ಗೆ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಈ ಟೆಕ್ಸ್ಚರ್ ಇದ್ದರೆ ಸಾಕು. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳಿ, ಏಕೆಂದರೆ ಅದು ಪುಡಿಗಳಲ್ವಾ, ಕಲಸಿ ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೆ ಅದು ಗಟ್ಟಿ ಆಗುತ್ತೆ. ನೀವು ನೈಟ್ ಕಲಸಿಟ್ಟು ಬೆಳಗ್ಗೆ ಇದು ಮಾಡ್ಕೊಳ್ತೀರಾ ಅಂತಂದರೆ ಬೆಳಗ್ಗೆ ಟೈಮ್ ಇನ್ನೊಂದು ಸ್ವಲ್ಪ ಇದಕ್ಕೆ ಮೊಸರು ಅಥವಾ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೆಕ್ಸ್ಚರ್ ತೆಳು ಮಾಡಿಕೊಂಡ್ರೆ ಆಯಿತು. ಇದನ್ನು ನೀವು ಕೂದಲಿಗೆ ಹಚ್ಚೋದಕ್ಕೂ ಮುಂಚೆ ಆಯಿಲ್ ಅಪ್ಲೈ ಮಾಡಿರಬಾರ್ದು, ಕೂದಲು ಡ್ರೈ ಆಗೇ ಇರಬೇಕು. ಇದನ್ನು ಹಚ್ಚಿ ನೀವು ಒಂದು 2 ಅವರ್ ಬಿಟ್ಟರೆ ಸಾಕು, ತುಂಬ ಹೊತ್ತೇನು ಬಿಡೋದು ಬೇಡ. 2 ಅವರ್ ಬಿಟ್ಟು ಅದು ಸ್ವಲ್ಪ ಡ್ರೈ ಆದಮೇಲೆ ನೀವು ಯಾವುದೇ ಶಾಂಪೂನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾವುದೂ ಶಾಂಪೂ ಹಾಕದೇಲೇ. ಯಾಕೆಂದರೆ ಇದರಲ್ಲಿ ಸೀಗೆಕಾಯಿ ಹಂಟ್ರಳ್ಕಾಯಿ ಹಾಕಿರ್ತೀವಲ್ವ, ಅದು ಶಾಂಪೂಯಲ್ಲಿ ಏನು ಹಾಕಿದಾಗ ನಮಗೆ ಕೊಳೆ ಹೋಗುತ್ತೋ ಅಥವಾ ಜಿಡ್ಡಿನಂಶ ಹೋಗುತ್ತೋ ಅದು ಹೋಗುತ್ತೆ. ಹಾಗಾಗಿ ಶಾಂಪೂ ಯಾವುದೂ ಹಾಕಬೇಡಿ. ಹರ್ಬಲ್ಸ್ ಯೂಸ್ ಮಾಡಿರೋದ್ರಿಂದ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಹಾಕಿ ಒಂದು ಅರ್ಧ ಗಂಟೆ 1 ಅವರಿಂದ 2 ಅವರ್ ಬಿಡಿ, ಒಟ್ಟು ಸ್ವಲ್ಪ ಅದು ಡ್ರೈ ಆದರೆ ಸಾಕು. ಆಮೇಲೆ ಹೇರ್ ವಾಶ್ ಮಾಡಿ ನೆಕ್ಸ್ಟ್ ನೀವು ಇಂಡಿಕಾ ಪೌಡ್ರನ್ನ ಕಲಸಿ ಮಿಕ್ಸ್ ಮಾಡಿ ನಿಮ್ಮ ಕೂದಲಿಗೆ ಹಚ್ಚಿ ಅದು 1 ಅವರ್ 2 ಅವರ್ ಬಿಟ್ಟು ನಂತರ ನೆಕ್ಸ್ಟ್ ಡೇ ನೀವು ಆಯಿಲ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ನಿಮಗೆ ವೈಟ್ ಹೇರ್ಸ್ ಇರುವಂಥದ್ದು ನಿಧಾನಕ್ಕೆ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನ್ಯಾಚುರಲ್ ಹರ್ಬಲ್ಸ್ ಹೇರ್ ಪ್ಯಾಕ್ಸ್ ಯೂಸ್ ಮಾಡಿದ್ರೆ ಹೇರ್ ಸ್ಲೋಲಿ ಗುಡ್ ರಿಸಲ್ಟ್ ಕಾಣ್ಬೋದು. ನಿಮಗೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನಷ್ಟು ಬ್ಯೂಟಿ ಟಿಪ್ಸ್, ಹೇರ್ ಕೇರ್ ವಿಡಿಯೋಸ್ ಮತ್ತು ವ್ಲಾಗ್ಸ್ ವಿಡಿಯೋಸ್ಗಾಗಿ ಜೊತೆಗೆ ಮೀಶೋ ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂಸ್ ವಿಡಿಯೋಸ್ ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.